ಹೆಲ್ಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಿಮಗೆ ನಾನು ನೀರು ದೋಸೆಯನ್ನು ಮಂಗಳೂರು ಸ್ಟೈಲಲ್ಲಿ, ಹೆಚ್ಚಾಗಿ ಮಂಗಳೂರಲ್ಲಿ ಮಾಡೋದು ನೀರು ದೋಸೆ. ತುಂಬ ಕಡೆ ಯೂಸ್ ಮಾಡ್ತಾರೆ, ಆದರೆ ಮಂಗಳೂರಲ್ಲಿ ನೀರು ದೋಸೆ ತುಂಬ ಫೇಮಸ್. ಮೀನು ಸಾರಿರಲಿ, ಚಿಕನ್ ಸಾರಿರಲಿ, ಚಟ್ನಿ ಇರಲಿ, ಸಾಂಬಾರಿರಲಿ, ಅಥವಾ ಕೇವಲ ಟೀ ಹೊಟ್ಟೆಗೆ ಕೂಡ ಇದನ್ನು ತಿಂತಾರೆ. ಅಷ್ಟು ಇಷ್ಟ ಮಂಗಳೂರಲ್ಲಿ ನೀರು ದೋಸೆ ಅಂದರೆ. ಹಾಗೂ ತುಂಬ ಸಿಂಪಲ್ ಕೂಡ ಇದು ಮಾಡಲಿಕ್ಕೆ. ಕೆಲವು ಟಿಪ್ಸ್ ಉಂಟು ಇದು ಮಾಡುವಾಗ, ಅದನ್ನು ಫಾಲೋ ಮಾಡಿದರೆ ಆಯಿತು. ಎಷ್ಟು ಚೆನ್ನಾಗಿ, ಎಷ್ಟು ಸ್ಮೂತಾಗೂ, ಎಷ್ಟು ಚೆಂದ ಬರುತ್ತೆ ಅಂದರೆ ನೀರು ದೋಸೆ. ನಾನು ಹೇಳ್ತೀನಿ ಇವತ್ತು ಕೆಲವು ಟಿಪ್ಸ್ ನಿಮಗೆ, ಅದು ಹಾಗೆ ನೀವು ನೀರು ದೋಸೆ ಮಾಡಿ ಖಂಡಿತವಾಗಲೂ ತುಂಬ ಈಸಿ ಉಂಟು ಇದು. ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇದು ನೀರು ದೋಸೆ ನೋಡಿ, ಒಂದಕ್ಕೊಂದು ಅಂಟಲ್ಲ. ಫಸ್ಟಾಗಿ ಇನ್ನೊಂದಾಗಿ ಇದು ಎಷ್ಟು ಚೆನ್ನಾಗಿ, ಎಷ್ಟು ಸ್ಮೂತ್, ನಿಮಗೆ ನಾನು ಕೈಯಲ್ಲಿ ಹಿಡಿಯುವಾಗನೇ ಗೊತ್ತಾಗುತ್ತೆ ಎಷ್ಟು ಸ್ಮೂತ್. ನೋಡಿ ಎಷ್ಟು ಚೆಂದಾಗಿ ಬಂದಿದೆ ಅಂತ ಹೇಳಿ, ನೆಟ್ ಥರ ಬಂದಿದೆ ನೋಡಿ. ಇಷ್ಟೇ ಒಳ್ಳೆ ರೀತಿ ನಿಮ್ಮದು ಕೂಡ ಆಗುತ್ತೆ ನೋಡಿ. ನಾನಿವಾಗ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ಒಳಗೆ ಕೂಡ ನೋಡಿ ಯಾವ ರೀತಿ ಇದೆ. ಇದೇ ರೀತಿ ಹೇಗೆ ಮಾಡೋದಂತ ಹೇಳ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ದೋಸೆ ರೈಸ್ ಅಂತ ಹೇಳ್ತೀವಿ, ಅದನ್ನು ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಯಾವುದು ರೈಸ್ ಕೂಡ ಯೂಸ್ ಮಾಡ್ಬೋದು. ಹೆಚ್ಚಾಗಿ ಇದಕ್ಕೆ ನೀರು ದೋಸೆಗೆ ಸೊಸೈಟಿ ರೈಸ್ ಸಿಗುತ್ತೆ ನೋಡಿ, ವೈಟ್ ರೈಸ್, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಆದರೆ ಸೊಸೈಟಿ ರೈಸ್ ನೀವು ಯೂಸ್ ಮಾಡಿದರೆ ಸ್ವಲ್ಪ ಬಿಸಿನೀರಲ್ಲಿ ಚೆನ್ನಾಗಿ ತೊಳಿರಿ ನೀವು. ಆಮೇಲೆ ನೋಡಿ, ಇದನ್ನು ನಾನು 2 ಗಂಟೆ ತನಕ ಇವಾಗ ನೆನೆಸ್ಲಿಕ್ಕೆ ಇಟ್ಟಿದ್ದೆ. ಎಷ್ಟು ಚೆನ್ನಾಗಿ ಅಕ್ಕಿ ನೆನೆಯುತ್ತೆ ನೋಡಿ, ಅಷ್ಟು ಒಳ್ಳೆಯದಾಗಿ ಬರುತ್ತೆ ನೀರು ದೋಸೆ. ಫಸ್ಟಿಗೆ ಇದನ್ನು ಗ್ರೈಂಡ್ ಮಾಡೋಣ ನಾವು. ನೈಸಾಗಿ ಗ್ರೈಂಡ್ ಮಾಡಬೇಕು. ಎಷ್ಟು ನೈಸ್ ಆಗುತ್ತೆ ಅಷ್ಟು ಒಳ್ಳೆಯದು ನೋಡಿ. ಇಷ್ಟು ನೈಸ್ ಆಗಿದೆ ಇದು. ಹಾಗೆ ಇನ್ನೊಂದು ರೌಂಡ್ ಕೂಡ ಗ್ರೈಂಡ್ ಮಾಡ್ತೀನಿ. ಆದರೆ ಇನ್ನೊಂದು ರೌಂಡ್ ಗ್ರೈಂಡ್ ಮಾಡುವಾಗ ನಾನು ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ. ಇದರಿಂದ ತುಂಬ ಟೇಸ್ಟಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಮತ್ತೇನಿಲ್ಲ, ಇದು ಆಪ್ಷನಲ್, ಬೇಡದಾದರೆ ಪರವಾಗಿಲ್ಲ, ಸ್ಕಿಪ್ ಕೂಡ ಮಾಡ್ಬೋದು. ಓಕೆ, 2 ಟ್ರಿಪ್ ಕೂಡ ನಾನು ಚೆನ್ನಾಗಿ ನೋಡಿ ಗ್ರೈಂಡ್ ಮಾಡಿದ್ದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ತುಂಬ ನೀರು ಹಾಕಬೇಕು. ಇದು ಎಷ್ಟು ತೆಳ್ಳಗೆ ನೀವು ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ. ಇವಾಗ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ತೀನಿ. ಏನೆಂದರೆ, ನಿಮಗೆ ಒಮ್ಮೆಲೆ ಸೊಸೈಟಿ ಅಕ್ಕಿ ಅಥವಾ ನೀವು ನಾರ್ಮಲ್ ಅಕ್ಕಿಯಲ್ಲಿ ಮಾಡುವಾಗ ಒಮ್ಮೆಲೆ ನಿಮಗೆ ಹೇಳದಿದ್ದರೆ, ಕೆಲವರು ಮಾಡುವಾಗ ಏನಾಗುತ್ತೆ ಅಂದರೆ ಕಾವಲಿಗೆ ಅಂಟುತ್ತೆ ನೋಡಿ. ಎಷ್ಟು ತೆಳು ಇದೆ ನೋಡಿ, ಎಷ್ಟು ತೆಳುವಾಗಿಡಬೇಕು, ಕಾವಲಿಗೆ ಅಂಟುತ್ತೆ. ಆವಾಗ ನೀವು ಏನು ಮಾಡಬೇಕಂದ್ರೆ, ಒಂದೇ ನೀವು ನಾನ್ ವೆಜ್ ಆದರೆ ನೀವು ಒಂದು ಮೊಟ್ಟೆಯ ವೈಟನ್ನು ಇದಕ್ಕೆ ಹಾಕಿ ಗ್ರೈಂಡ್ ಮಾಡುವಾಗ ಹಾಕ್ಬೋದು. ಆವಾಗ ಇನ್ನೂ ಕೂಡ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀರು ದೋಸೆ. ಅಥವಾ ನೀವು ಒಂದೇ ಮೊಟ್ಟೆ ಹಾಕಿದರೆ ಸಾಕು. ಅಥವಾ ನೀವು ಏನು ಮಾಡಬೇಕಂದ್ರೆ, ಬ್ರೆಡ್ ಉಂಟು ನೋಡಿ, ಅದರ ಸೈಡಲ್ಲಿ ಬ್ರೌನ್ ಇರುತ್ತೆ ನೋಡಿ, ಅದನ್ನು ತೆಗೆದು ಬ್ರೌನ್ ಒಳಗಡೆದ್ದು ವೈಟನ್ನು ಹಾಕಿ ಗ್ರೈಂಡ್ ಮಾಡಿದರೆ ಸಾಕು. 1-2 ಸ್ಲೈಸ್ ಹಾಕಿದರೆ ಸಾಕು. ಓಕೆ, ನೋಡಿದ್ರಲ್ಲ ಎಷ್ಟು ತೆಳುವಾಗಿ ಇಟ್ಟಿದೆ ಅಂತ ನಾನು. ಈಗ ಫಸ್ಟಿಗೆ ಇನ್ನೊಂದು ಟಿಪ್ಸ್ ಏನಂದರೆ, ಕಾವಲಿ ಯಾವಾಗಲೂ ಬಿಸಿಯಾಗಿರಬೇಕು, ತಣ್ಣಗಿರಬಾರ್ದು. ಹಾಗೂ ಮೀಡಿಯಮ್ ಫ್ಲೇಮಲ್ಲೇ ಇಡಿ. ಆಮೇಲೆ ನೀವು ತೆಂಗಿನೆಣ್ಣೆ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಹಾಗೂ ನಾನಿಲ್ಲಿ ನೋಡ್ತಾ ಇದ್ದೀರಿ, ನೀವು ನೀರುಳ್ಳಿಯಿಂದ ನಾನು ಮಾಡ್ತಿದ್ದೆ. ನೀರುಳ್ಳಿ ಮಾಡೋದ್ರಿಂದ ಸ್ಮೆಲ್ ಕೂಡ ಒಳ್ಳೆದು ಬರುತ್ತೆ, ಹಾಗೂ ದೋಸೆ ಕಾವಲಿಗೆ ಅಂಟುವುದಿಲ್ಲ, ಚೆನ್ನಾಗಿ ಬಿಡುತ್ತೆ. ಇದಕ್ಕೆ ಕೂಡ ಇದನ್ನು ಯೂಸ್ ಆಗುತ್ತೆ. ನೋಡಿದ್ರಲ್ಲ, ಇವಾಗ ನೋಡಿ ಕಾವಲಿ ಬಿಸಿ ಆದಮೇಲೆ ನಾನು ಈ ಥರ ಬಿಡ್ತಾ ಇದ್ದೀನಿ. ಬಿಟ್ಟು ಈ ರೀತಿ ಅಲ್ಲಾಡಿಸಿದರೆ ಆಯಿತು. ಫುಲ್ಲು ರೌಂಡಾಗಿ ಬರಬೇಕು, ಇದು ತೆಳುವಾಗಿ ಬರಬೇಕು. ಆಮೇಲೆ ಇನ್ನೊಂದು ಟಿಪ್ಸ್ ಇವಾಗ ಏನಂದರೆ, ಯಾವಾಗಲೂ ನೀರು ದೋಸೆ ಮಾಡುವಾಗ ಈ ರೀತಿ ಮುಚ್ಚಳವನ್ನು ಮುಚ್ಚಬೇಕು. ಇದರಿಂದ ತುಂಬ ಸ್ಮೂತಾಗಿ, ಇದರ ಆವಿ ಬಿದ್ದು ತುಂಬ ಸ್ಮೂತಾಗಿ ಬರುತ್ತೆ ನೀರು ದೋಸೆ. ನೀವು ಓಪನ್ ಇಟ್ಟರೆ ಕೆಲವು ಕಡೆ ಡ್ರೈ ಥರ ಬರುತ್ತೆ, ಮೇಲ್ಗಡೆ ಹಿಟ್ಟು ಥರ ಬರುತ್ತೆ ನೋಡಿ. ಈ ರೀತಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನೀರು ದೋಸೆ. ಸೈಡಲ್ಲಿ ಬಿಟ್ಟು ಬರುವಾಗ ನೀವು ಅದನ್ನು ತೆಗೆದರೆ ಆಯಿತು ನೋಡಿ. ಸೈಡಲ್ಲಿ ಇವಾಗ ಬಿಟ್ಟು ಬಂದಿದೆ. ಇವಾಗ ನಾನು ಇದನ್ನು ತೆಗಿತಾ ಇದ್ದೀನಿ ನೋಡಿ. ಸಿಂಪಲ್ಲಾಗಿ ತೆಗೆದರೆ ಆಯಿತು. ಈ ರೀತಿ ಫೋಲ್ಡ್ ಮಾಡಿ ನೋಡಿ, ಈ ರೀತಿ ಫೋಲ್ಡ್ ಮಾಡಿ ತೆಗೆದರೆ ಆಯಿತು. ಇಷ್ಟೇ ಸಿಂಪಲ್. ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಬರುತ್ತೆ ನೀರು ದೋಸೆ ಇದು. ಓಕೆ, ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ತೆಗಿತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ರೀತಿ ಬರುತ್ತೆ, ಈ ರೀತಿ ಬರಬೇಕು ನೀರು ದೋಸೆ ಅಂದರೆ. ತೆಳುವಾಗಿ ಮಾಡ್ತಾ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಟ್ಟಿಗೆ ಮಾಡಿ. ಹಾಗೂ ಹಿಟ್ಟನ್ನು ಸರಿಯಾಗಿ ಮೇಲಿಂದ ಕೆಳಗೆ ಕಲಸಿ ಮಾಡಿ, ಇಲ್ಲದಿದ್ದರೆ ಕೆಳಗಡೆ ಸ್ವಲ್ಪ ಹಿಟ್ಟು ನಿಲ್ಲುತ್ತೆ ನೋಡಿ. ಇನ್ನೊಂದು ಸಲ ನಾನು ತೋರಿಸ್ತೀನಿ.
ತೆಂಗಿನೆಣ್ಣೆ ಈ ರೀತಿ ಹಚ್ಚಿ ಕಾವಲಿ ಬಿಸಿ ಇರಬೇಕು, ಮೀಡಿಯಮ್ ಫ್ಲೇಮಲ್ಲೇ ಇಡಿ ಯಾವಾಗಲೂ ಮಾಡುವಾಗ. ಆಮೇಲೆ 1 ಸ್ಪೂನಷ್ಟು ತೆಗೆದು ಮೀಡಿಯಮ್ ಸ್ಪೂನ್ ನೋಡಿ ಹೀಗೆ ಹಾಕಿ ಈ ರೀತಿ ಅಲ್ಲಾಡಿಸಿದರೆ ಆಯಿತು. ಒಮ್ಮೆಲೆ ಎಲ್ಲಾದರೂ ಬಿಟ್ಟಿದೆ ಅಂತಾದರೆ ಅಲ್ಲಿ ಒಂದು ಸ್ವಲ್ಪ ನೀವು ಈ ರೀತಿ ಹಾಕಿದರೆ ಆಯಿತು, ಇಲ್ಲದಿದ್ದರೂ ಪರವಾಗಿಲ್ಲ. ನೋಡಿ ಈ ರೀತಿ. ಆಮೇಲೆ ಮುಚ್ಚಳವನ್ನು ಮುಚ್ಚಿದ್ರ ಮೇಲೆ ಸ್ವಲ್ಪ ಹೊತ್ತಲ್ಲಿ ಆಗುತ್ತೆ ಇದು. ಆಮೇಲೆ ಇದನ್ನು ತೆಗೆದರೆ ಆಯಿತು. ನೀವು ಇದೇ ರೀತಿ ನಾನು ಎಲ್ಲವನ್ನೂ ಕೂಡ ಮಾಡ್ತೀನಿ. ಇವಾಗ ನಾನು ಹೇಳಿದೆಲ್ಲ ನಿಮಗೆ ನೀರುಳ್ಳಿ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಿ ಏಳುತ್ತೆ ಇದು. ಹಾಗಾಗಿ ನೀರುಳ್ಳಿಯಿಂದನೇ ನಿಮಗೆ ಆಗೋದಾದರೆ ಎಣ್ಣೆಯನ್ನು ಒರೆಸಲಿಕ್ಕೆ ಟ್ರೈ ಮಾಡಿ. ನೋಡಿ ಈ ರೀತಿ ಚೆನ್ನಾಗಿ ಬಿಡುತ್ತೆ. ಒಮ್ಮೆ ನೀವು ತಣ್ಣಗೆ ಕಾವಲಿಗೆ ಹಾಕಿದರೆ ಮಧ್ಯ ಮಧ್ಯ ಕಟ್ ಆದ ರೀತಿ ಬರುತ್ತೆ, ಕ್ರ್ಯಾಕ್ ಬೀಳುತ್ತೆ. ಹಾಗಾಗಿ ಆಮೇಲೆ ನೋಡಿ ಪ್ಲೇಟಲ್ಲಿ ಹಾಕುವಾಗ ಯಾವಾಗಲೂ ನೀರು ದೋಸೆಯನ್ನು ಸಪ್ರೇಟ್ ಒಂದು ಪ್ಲೇಟಲ್ಲಿ ಹಾಕಬೇಕು. ಅದು ತಣ್ಣಗಾದಮೇಲೆ ಬೇರೆ ನೀರು ದೋಸೆ ಒಟ್ಟಿಗೆ ಇದನ್ನು ಹಾಕಬೇಕು. ಆವಾಗ ಒಂದಕ್ಕೊಂದು ಅಂಟಲ್ಲ, ಗೊತ್ತಾಯ್ತಲ್ಲ. ಬಿಸಿ ಇರುವಾಗಲೇ ಒಂದರ ಮೇಲೆ ಒಂದು ನೀರು ದೋಸೆಯನ್ನು ಹಾಕಬಾರ್ದು. ಸಪ್ರೇಟ್ ಒಂದು ಪ್ಲೇಟಲ್ಲಿ ಹಾಕಿ ತೆಗೆದ ನೀರು ದೋಸೆಯನ್ನು ಅದು ತಣ್ಣಗಾದಮೇಲೆ ಇನ್ನೊಂದು ಪ್ಲೇಟಲ್ಲಿ ಹಾಕಬೇಕು. ಆವಾಗ ನಾನಿವಾಗ ತೋರಿಸಿದೆ ನೋಡಿ, ಒಂದಕ್ಕೊಂದು ಅಂಟಲ್ಲ ಅಂತ. ಆ ರೀತಿ ಬಿಡುವಾಗಿ ನೀರು ದೋಸೆ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಖಂಡಿತ ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ಹಾಗೂ ಯಾರಿಗೆಲ್ಲ ದೋಸೆ ಎಲ್ಲ ಇಷ್ಟ ಅವರು ಇವಾಗಲೇ ಲೈಕ್ ಮಾಡಿ. ನೀವೆಷ್ಟು ಲೈಕ್ ಮಾಡ್ತೀರಾ ಅಷ್ಟು ನನಗೆ ಈ ವಿಡಿಯೋ ತುಂಬ ಕಡೆ ಹೋಗುತ್ತೆ. ಹಾಗಾಗಿ ಲೈಕ್ ಮಾಡಿ ಪ್ಲೀಸ್. ತುಂಬ ಸಿಂಪಲ್ ಉಂಟು, ನೋಡಿದ್ರಲ್ಲ. ನಾನು ಆವಾಗಲೇ ತೋರಿಸಿದ್ದೇನೆ ನೋಡಿ, ಒಂದಕ್ಕೊಂದು ಅಂಟಲ್ಲ. ನೀವು ತಣ್ಣಗಾದ ಮೇಲೆ ಒಂದರ ಮೇಲೆ ಒಂದು ಇಟ್ಟರೆ ಅಂಟುವುದಿಲ್ಲ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.